ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಎಲ್ಲರೂ ನಾವೆಲ್ಲಿದ್ದೀವಪ್ಪ ಅಂದರೆ ಹಳೇಬೀಡಿಗೆ ಬಂದಿದ್ದೀವಿ ಗೈಸ್. ಚೆಕ್ಔಟ್ ದ ವ್ಯೂ ಗೈಸ್, ಹೆಂಗಿದೆ ನೋಡಿ. ಟೆಂಪಲ್ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್, ಭಯಂಕರ ಇದೆ ನೋಡಿ. ಎಂಟರ್ ಆಗ್ತಾ ಇದ್ದೀವಿ, ಹೆಂಗಿದೆ ನೋಡಿ. ಬ್ಯಾಕ್ಗ್ರೌಂಡ್ ಮಾತ್ರ ಮಳೆ ಬಿದ್ದಿರೋದಕ್ಕೆ ಸಖತ್ತಾಗಿದೆ ಗೈಸ್, ಪೀಸಾಗಿ ಲುಕಿಂಗ್ ಲೈಕ್ ವಾವ್ ಹಂಗಿದೆ ವೆದರ್. ಈ ಸಿ ಟೆಂಪಲಲ್ಲೂ ಸಹ ನಿಮ್ಗೆ ಅಲ್ಲಿ ಹೆಂಗಿತ್ತು ವಾಸ್ತುಶಿಲ್ಪ ಹಂಗೆ ಇದೆ. ಸೊ ಬಟ್ ಇದು ಶಿವನ ದೇವಸ್ಥಾನ ಆ್ಯಕ್ಚುಲಿ. ಸೊ ಪರ್ಟಿಕ್ಯುಲರ್ ಈ ಟೆಂಪಲ್ ನೇಮ್ ಏನು ಅಂತ ಗೊತ್ತಿಲ್ಲ, ಹೇಳ್ತೀನಿ. ಬಟ್ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇದೆ ಗೈಸ್, ನೋಡ್ತಿರ್ಬೋದು ನೀವು ನೋಡಿ. ಅಲ್ಲಿ ಹೆಂಗೆ ತೋರಿಸಿದ್ನಲ್ಲ ನಿಮಗೆ, ಸೇಮ್ ಹಂಗೆ ಇದೆ ಗೈಸ್. ಇದು ನಿಮಗೆ ಎರಡು ಟೆಂಪಲ್ ನೋಡೋಕ್ಕೆ ಸೇಮ್ ಆಗಿ ಕಾಣ್ಬೋದು, ಬಟ್ ತುಂಬಾ ಡಿಫ್ರೆನ್ಸಸ್ ಇದೆ ಅಲ್ಲಿ. ಫಾರ್ ಎಕ್ಸಾಂಪಲ್ ದೇವರಾಗಿರ್ಬೋದು, ಮತ್ತು ಅಲ್ಲಿ ತುಂಬ ಒಂದೇ ಕಡೆ ಇದೆ, ಇಲ್ಲಿ ಸ್ವಲ್ಪ ಪ್ಲೇಸಸ್ ಇದು ಮಾಡಿರೋದಾಗಿರ್ಬೋದು. ಮತ್ತು ಇಲ್ಲಿ ನಂದಿ ಇದೆ, 2 ನಂದಿ ಇದೆ, ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಇದೊಂದು ನಂದಿ, ಆ ಕಡೆ ಇನ್ನೂ ದೊಡ್ಡದಿದೆ ಗೈಸ್ ಇದಕ್ಕಿಂತ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೋಡಿ, ಇದೊಂದು ನಂದಿ ದೊಡ್ಡದು, ಎಷ್ಟು ದೊಡ್ಡದಿದೆ ಅಂದರೆ ಭಯಂಕರ ಇದೆ ನೋಡಿ ಗೈಸ್. ಇದು ಯುದ್ಧ ಏನೋ ಆಗಿ ಎಲ್ಲ ಹೊರಟೋಗಿದೆ ಗೈಸ್. ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಹಾಂ, ನಿಮಗೆ ಬೇಲೂರಿಗೆ ಹಳೇಬೀಡಿಗೆ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ನಾನು ಹೇಳೋದ್ನಲ್ಲ, ಟೆಂಪಲ್ಸ್ ನೋಡೋಕ್ಕೆ ಸಿಮಿಲರ್ ಆಗಿದೆ, ಬಟ್ ಒಳಗಡೆ ದೇವರಾಗಿರ್ಬೋದು ಅದು ಇದು ತುಂಬ ಡಿಫ್ರೆಂಟ್ ಆಗಿದೆ. ಬಟ್ ಆರ್ಕಿಟೆಕ್ಟ್ ಎಲ್ಲ ನಿಮಗೆ ಏನು ವಾಸ್ತುಶಿಲ್ಪ ಏನಂತೀವಲ್ಲ, ಅದು ಆ್ಯಸ್ ಇಟ್ ಈಸ್ ಅಲ್ಲಿ ಹೆಂಗಿದೆ ಹಂಗಿದೆ. ಮೇ ಬಿ ಒಬ್ಬರ ಅಂದರೆ ಒಬ್ಬರ ಕಾಲದ್ದು ಇದಿರ್ಬೋದು, ಆ ಥರ ಇರುತ್ತಲ್ವ. ಸೊ ಬಟ್ ಸಾಕಾಗಿದೆ ಗೈಸ್. ನಾನಂತೂ ತುಂಬ ದಿನಗಳಾದ್ಮೇಲೆ ಬಂದಿದ್ದೀನಿ. ಸೊ ಯಾವಾಗಲೂ ಬರಬೇಕಿದ್ದೀನಿ, ಈಗ ಬಂದಿದ್ದೀನಿ. ಬಟ್ ವರ್ತ್ ಇಟ್ ಗೈಸ್. ಈ ಥರದನ್ನೆಲ್ಲ ನೋಡಬೇಕು ಅಂದರೆ ನೀವೆಲ್ಲೂ ಸಿಗಲ್ಲ ನಿಮಗೆ ಪದೇ ಪದೇ. ಸಕ್ಕತ್ತಾಗಿದೆ. ಇದನ್ನ ನೋಡಿ, ಬ್ಯಾಕ್ಗ್ರೌಂಡ್ ನೋಡಿ ಏನು ಕಾಣ್ತಿದೆ ನೋಡಿ. ಸೊ ಗೈಸ್, ನಿಮಗೆ ಟೆಂಪಲ್ಲು ಇದು ನೋಡೋಕ್ಕೆ ಚಿಕ್ಕದಾಗಿ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಇದು ತುಂಬ ದೊಡ್ಡದಿದೆ. ಬಿಕಾಸ್ ಅದು ಸಪ್ರೇಟಾಗಿ ಇಟ್ಟಿದ್ದಾರೆ ಟೆಂಪಲ್ಸ್ನ. ಸೊ ಆ ಕಡೆ ಈ ಕಡೆ ಮಿಡಲಲ್ಲೆಲ್ಲ ಸ್ಪೇಸಿಂಗ್ ಕೊಟ್ಟು. ಬಟ್ ಇದೇನು ಮಾಡಿದ್ದಾರೆ ಅಂದರೆ ಒಟ್ಟಿಗೆ ಎಲ್ಲ ಒಂದೇ ಕಡೆ ಇಟ್ಟಿರೋದ್ರಿಂದ ತುಂಬ ದೊಡ್ಡದಿದೆ. ಮತ್ತು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಡೀಟೈಲಿಂಗು ತುಂಬ ಚೇಂಜಸ್ ಇದೆ ಗೈಸ್. ಔಟ್ಲುಕ್ಕು ಒಂದೇ ಥರ ಕಾಣ್ಬೋದು ಟೆಂಪಲ್ಸ್ ನೋಡೋಕ್ಕೆ, ಬಟ್ ಡೀಟೈಲಿಂಗ್ ಮಾಡಿರ್ತಾರಲ್ಲ, ಅದು ತುಂಬ ಡಿಫ್ರೆನ್ಸಸ್ ಇದೆ ಅಲ್ಲಿಗೆ ಇಲ್ಲಿಗೆ. ಸೊ ನೀವು ಇಲ್ಲ ಅದನ್ನು ಡೀಟೈಲಿಂಗು ಡಿಸೈನ್ಸ್ನ ತುಂಬ ಡೀಟೇಲ್ಡಾಗಿ ಚೇಂಜಸ್ ಮಾಡಿದ್ದಾರೆ. ನೀವು ಇಲ್ಲಿ ಬಂದಾಗ ಎಲ್ಲನೂ ಪ್ರಾಪರಾಗಿ ನಿಮ್ಗೆ ತಿಳ್ಕೊಬೇಕು ಅಂತಿದ್ರೆ ಗೈಡ್ನ ತೊಗೋಬೋದು. ನಾವೇನೂ ತೊಗೊಂಡಿಲ್ಲ, ಬಿಕಾಸ್ ಸುಮ್ಮನೆ ನಾವು ಈಗ ಹರಿಬರಿಯಲ್ಲಿದ್ದೀವಿ, ಒಂದು ವಿಸಿಟ್ ಹಾಕೊಂಡು ಹೋಗ್ತಾಯಿದ್ದೀವಿ. ಸೊ ಹಂಗಾಗಿ ಸೊ ನೀವ್ಯಾರಾದರೂ ನಿಯರಲ್ಲಿದ್ದರೆ ಬಂದು ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಈ ಟೆಂಪಲ್ ನೇಮ್ ಬಂದುಬಿಟ್ಟು ಕೇದಾರನಾಥೇಶ್ವರ ಟೆಂಪಲ್ ಅಂತ. ನಾನು ಆಗಲೇ ಶಿವ ಟೆಂಪಲ್ ಅಂತ ಹೇಳಿದೆ, ಬಿಕಾಸ್ ಪ್ರಾಪರಾಗಿ ನಂಗೆ ನೇಮ್ ಗೊತ್ತಿದ್ದಿಲ್ಲ ಅಂತ. ನೋಡಿ ಗೈಸ್, ಇಲ್ಲಿ ಹೆಂಗಿದೆ, ಸಖತ್ತಾಗಿದೆ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಟೂರ್ ಗೈಡ್ ಅಂತ, ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ತುಂಬ ಜನಕ್ಕೆ. ಸೊ ಈ ಥರ ನೀವು ಗೈಡ್ನ ತೊಗೊಂಡು ಪ್ರತಿಯೊಂದೂ ಇನ್ ಡೀಟೇಲ್ಡಾಗಿ ತಿಳ್ಕೊಬೋದು. ಸೊ ಈಗ ಮಳೆ ಬರ್ತಿರೋದ್ರಿಂದ ವೆದರ್ ಸಖತ್ತಾಗಿದೆ ಗೈಸ್. ಸೊ ನೀವು ಯಾರಾದರೂ ನಿಯರಲ್ಲಿ ಅನ್ನೋದಕ್ಕಿಂತ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಒಂದ್ಸಲಿ ಬಂದು ಇದನ್ನು ವಿಸಿಟ್ ಮಾಡಿ. ಸೊ ಈ ಥರ ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ ಇದೆ ಗೈಸ್, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಾನು ಹೇಳೋದೇನೆಂದರೆ, ಬೇಲೂರು ಮತ್ತು ಹಳೇಬೀಡು ವಿಸಿಟ್ ಮಾಡಲೇಬೇಕು. ನಾನು ಇಷ್ಟು ದಿವಸ ಇದನ್ನು ವಿಸಿಟ್ ಮಾಡಿದ್ದಿಲ್ಲ, ಇವಾಗ ವಿಸಿಟ್ ಮಾಡಿದ್ದೀನಿ. ವರ್ತ್ ಇಟ್ ಗೈಸ್, ಚೆನ್ನಾಗಿದೆ. ಸೊ ಈ ಥರ ಇದೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದು ನಮಗೊಂದು ಖುಷಿ. ಸೊ ಇದೇ ರೀತಿಯಾದ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್.